ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ಸುಖವಾಗಿ ನಿದ್ರೆ ಮಾಡಿದ್ದೀರಾ? ಸಮಾಧಾನವಾಗಿ ಎಚ್ಚರಗೊಂಡಿದ್ದೀರಾ? ಕರ್ತನನ್ನು ಸ್ತುತಿಸುತ್ತಾ ದಿನಚರಿಗಳನ್ನು ಪ್ರಾರಂಭಿಸಿದ್ದೀರಾ? ಇಲ್ಲವೇ ಇನ್ನೂ ಹಾಸಿಗೆ ಮೇಲಿದ್ದೀರಾ? ಎದ್ದೇಳಿ, ಹಾಗಾದ್ರೆ ದೇವರ ಮಾತುಗಳನ್ನು ಧ್ಯಾನಿಸೋಣ ಬನ್ನಿರಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳಿಗಾಗಿ ಕಾದಿರುವಾಗ ನಮ್ಮ ಹೃದಯ ಸ್ಥಿತಿ ನೀವು ಅರ್ಥಕೊಂಡಂತೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯಾವಾಗಲೂ ನೋಡಿ, ನಮ್ಮ ಹೃದಯ ಕೆಲಸ ಮಾಡುತ್ತಲೇ ಇರುತ್ತೆ, ನಮ್ಮ ಮೆದುಳು ಯಾವಾಗಲೂ ಆಲೋಚಿಸುತ್ತಲೇ ಇರುತ್ತೆ, ಹೌದಲ್ಲವೇ? ಬಹಳಷ್ಟು ಸಾರಿ ನಮ್ಮ ಆಲೋಚನೆಗಳೆಲ್ಲ ನಮ್ಮ ಕುರಿತಾಗಿಯೇ ಇರ್ತವೆ. ಎಸ್, ಹೆಚ್ಚಾಗಿ ನಿಮ್ಮ ಕುರಿತಾಗಿಯೇ ನೀವು ಆಲೋಚಿಸಿಕೊಳ್ತಾ ಇರ್ತೀರಿ. ಬೇಕಾದರೆ ಪರೀಕ್ಷಿಸಿಕೊಂಡು ನೋಡಿ. ನಿಮ್ಮ ನಂತರ ಬೇರೆಯವ್ರ ಬಗ್ಗೆ ಯೋಚಿಸ್ತೀರಿ. ಮೊಟ್ಟ ಮೊದಲು ನಾನು ಹೇಗಿದ್ದೇನೆ, ನನ್ನ ಅವಶ್ಯಕತೆಗಳು ಹೇಗೆ ತೀರುತ್ತವೆ, ನನ್ನ ಭವಿಷ್ಯ ಹೇಗಿರುತ್ತದೆ, ನನಗೆ ಏನು ದೊರಕುತ್ತೆ, ನನಗೇನು ಲಾಭ, ನನಗೆ ಯಾವುದು ಪ್ರಯೋಜನವಾಗಿದೆ ಎಂಬ ಆಲೋಚನೆ ಇಲ್ಲದೆ ಮಾನವರು ಇರೋದು ಅಸಾಧ್ಯ ಪ್ರಿಯರೇ. ಅಷ್ಟಕ್ಕೂ ಗುರಿ ಇರಬೇಕು. ನಾನದು ತಪ್ಪೆಂದು ಹೇಳ್ತಾ ಇಲ್ಲ. ಬಟ್ ಯು ಮಸ್ಟ್ ನೋ ವಾಟ್ ಯು ಆರ್. ನೀವು ಏನಾಗಿ ಇದ್ದೀರಿ ಎಂಬುದನ್ನು ನೀವು ಅರಿತಿರಬೇಕು. ಬಹಳಷ್ಟು ಸಾರಿ ನಾವು ಅನಾವಶ್ಯಕವಾಗಿರುವವುಗಳನ್ನು ಆಲೋಚಿಸುತ್ತಾ ಇರ್ತೇವೆ. ನಮ್ಮಷ್ಟಕ್ಕೆ ನಾವೇ ಕೀಳುಮಟ್ಟದಲ್ಲಿ ನೋಡ್ತಾ ಇರ್ತೇವೆ. ಎರಡು ವಿಧವಾದ ಗುಂಪಿನವರಿದ್ದಾರೆ. ಕೆಲವರು ಯಾವಾಗ ನೋಡಿದ್ರೂ ಕೂಡ ನಾನು ಯಾವ ಕೆಲಸಕ್ಕೆ ಬರಲ್ಲ, ನಾನು ಸರಿಯಾಗಿಲ್ಲ, ನನಗೇನೂ ಇಲ್ಲ, ನನಗೆ ಯಾರೂ ಇಲ್ಲ, ನಾನು ಯಾವ ಉಪಯೋಗಕ್ಕಿಲ್ಲ, ನನ್ನ ಬದುಕಿನಿಂದ ಯಾವ ಪ್ರಯೋಜನವಿಲ್ಲ ಎಂಬ ಆಲೋಚನೆಯಿಂದಲೇ ಯೋಚಿಸ್ತಾರೆ. ತಮ್ಮಲ್ಲಿರುವಂತಹ ಉತ್ತಮವಾದವುಗಳ ಬಗ್ಗೆ ಯೋಚಿಸಲಾರದೆ ತಮಗಿರುವಂತಹ ಕೊರತೆಗಳು, ಕಷ್ಟಗಳನ್ನು ಕುರಿತಾಗಿ ಆಲೋಚಿಸಿಕೊಳ್ಳುತ್ತಾ ಇಷ್ಟೇ ನನ್ನ ಬದುಕು ಎನ್ನುವಂತೆ ಒಂದು ವಿಧವಾದಂತಹ ಸ್ಯಾಡಿಸ್ಟ್ಗಳು ಅನ್ನುತ್ತಾರೆ. ಅಂಥವರಿಗೆ ಈ ದಿನಗಳಲ್ಲಿ ಒಂದು ವಿಧವಾದ ರೀತಿಯಲ್ಲಿ ಸರಿಯಾಗಿ ವಸ್ತ್ರ ಧರಿಸೋದು ನನಗಿಷ್ಟ ಇಲ್ಲ, ಸರಿಯಾಗಿ ತಿನ್ನೋದು ಇಷ್ಟ ಆಗಲ್ಲ, 4 ಜನರೊಂದಿಗೆ ಬೆರೆಯೋದು ಇಷ್ಟ ಇರಲ್ಲ, ಒಂದು ವಿಧವಾದ ಇನ್ಫೀರಿಯಾರಿಟಿ ಫೀಲಿಂಗ್ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ಹಾಗಿದ್ದೀರಾ? ಇನ್ನೊಂದು ವಿಧವಾದ ಗುಂಪಿನವರು ಹೇಗಿರ್ತಾರಂದ್ರೆ, ಯಾವಾಗಲೂ ಅವರು ತಮ್ಮ ಬಗ್ಗೆಯೇ ಯೋಚಿಸ್ತಾ ಇರ್ತಾರೆ. ನಾನು ಬಹಳ ಜ್ಞಾನಿ, ನನಗೆಲ್ಲವೂ ಗೊತ್ತು, ಎಲ್ಲರಿಗಿಂತಲೂ ನಾನು ಒಳ್ಳೆಯವನು, ಎಲ್ಲರಿಗಿಂತಲೂ ನಾನು ಉತ್ತಮನು, ನನಗೇನು ಕಡಿಮೆ, ನನಗೆ ಅದು ಇದೆ, ನನಗಿದೂ ಇದೆ ಎಂಬುದಾಗಿ ಈ ಲೋಕ ಸಂಬಂಧವಾದ ಆ ಯೋಗ್ಯತೆಗಳ ಮೇರೆಗೆ, ಡಿಗ್ರಿಗಳ ಮೇರೆಗೆ, ಆಸ್ತಿಗಳ ಮೇರೆಗೆ, ಬಂಧು ಬಳಗಗಳ ಮೇರೆಗೆ, ಅಧಿಕಾರದ ಮೇರೆಗೆ ಅತಿಶಯ ಪಡುತ್ತಾ ಇರ್ತಾರೆ. ಅದಕ್ಕೆ ಅಹಂಕಾರ ಅನ್ನುತ್ತಾರೆ, ಅದಕ್ಕೆ ಗರ್ವ ಅನ್ನುತ್ತಾರೆ. ಇವೆರಡೂ ಕೂಡ ಸರಿಯಾದದ್ದಲ್ಲ. ಅಷ್ಟಕ್ಕೂ ನೀವು ಹೇಗಿದ್ದೀರಿ, ನಿಮ್ಮ ಸ್ಥಿತಿ ಹೇಗಿದೆ ಎಂದು ನೀವು ತಿಳಿದುಕೊಳ್ಳಬೇಕಾದರೆ ನಮ್ಮಷ್ಟಕ್ಕೆ ನಾವೇ ಒಳ್ಳೆಯವರೆಂದು ಹೇಳಿಕೊಂಡ್ರೆ ಸಾಲೋದಿಲ್ಲ. ನಮ್ಮಷ್ಟಕ್ಕೆ ನಾವೇ ಕೀಳ್ಮಟ್ಟದವರೆಂದು ಯೋಚಿಸುತ್ತಾ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ದೇವರ ಬಳಿಗೆ ಹೋಗುವುದನ್ನು ಕಲಿತುಕೊಳ್ಳಬೇಕು. ಕೆಲವರು ಬರಿದಾಗಿದ್ದು ಏನೇನೋ ಇದೆ ಅಂದುಕೊಳ್ತಾ ಇರ್ತಾರೆ. ಒಮ್ಮೆ ನೋಡೋಣ ಬನ್ನಿ, ಬೈಬಲ್ನಲ್ಲಿ ಒಂದು ವಚನ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಅಲ್ಪನಾಗಿದ್ದು ತನ್ನಷ್ಟಕ್ಕೆ ತಾನೇ ದೊಡ್ಡವನೆಂದು ಭಾವಿಸಿಕೊಳ್ಳುತ್ತಾನೆ, ತಾನೇ ಪರಿಗಣಿಸಿಕೊಳ್ತಾನಂತೆ, ತನ್ನನ್ನು ತಾನೇ ಹೆಚ್ಚಿಸಿಕೊಳ್ತಾನೆ, ತನ್ನಷ್ಟಕ್ಕೆ ತಾನೇ ಬಡಾಯಿ ಕೊಚ್ಕೊಳ್ತಾನೆ. ಇನ್ನೊಬ್ಬರು ನಮ್ಮನ್ನು ನೋಡಿ ಹೇಳುವಂಥದ್ದೇ ನಮ್ಮ ನಿಜವಾದ ಪರಿಸ್ಥಿತಿಯಾಗಿರುತ್ತೆ. ನಮ್ಮ ಜೀವಿತವನ್ನು ಗಮನಿಸಿದಂಥವರೇ ನಮ್ಮ ಕುರಿತಾಗಿ ಸರಿಯಾಗಿ ಅವರು ಅರಿತುಕೊಳ್ತಾರೆ. ಅವರ ಮಾತುಗಳನ್ನು ತಿರಸ್ಕರಿಸ್ತೇವೆ, ಅವರನ್ನು ಲೆಕ್ಕಿಸೋದಿಲ್ಲ. ದೇವರು ಏನು ಹೇಳ್ತಾರೆ ಅನ್ನೋದು ಎಷ್ಟು ಮಾತ್ರಕ್ಕೂ ಲೆಕ್ಕಿಸೋದಿಲ್ಲ. ಅಲ್ಪನಾಗಿದ್ದು ಏನೋ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಈ ದಿನ ಬದುಕುವಂಥವರು ಬಹಳಷ್ಟು ಜನ ಇದ್ದಾರೆ. ಸುತ್ತಮುತ್ತಲೂ ಒಂದು 10 ಜನ ಇದ್ರೆ ನನಗೇನೋ ದೊಡ್ಡ ಪರಪತಿ ಸಿಕ್ಕಿದೆ ಅನ್ನುವ ರೀತಿಯಲ್ಲಿ ಜನರು ಭಾವಿಸುತ್ತಾರೆ. ಇಲ್ಲವೇ ಅವರ ವೇಷ ಭಾಷೆಯಲ್ಲಿ ಅವರು ಗಂಭೀರವಾಗಿ ಬಹಳ ಸೀರಿಯಸ್ ಆಗಿ ತೋರಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಒಂದು ಥರ ದೊಡ್ಡ ಬಂಗಾರದ ಚೈನ್ ಅನ್ನು ಹಾಕಿಕೊಂಡು, ಕೈಗೆ ಒಂದು ದೊಡ್ಡ ಬ್ರಾಸ್ಲೆಟ್ ಕಟ್ಟಿಕೊಂಡು, ಮೀಸೆ ಬಹಳ ಉದ್ದವಾಗಿ ಬೆಳೆಸಿಕೊಂಡು ಏನೋ ಧೈರ್ಯಶಾಲಿಗಳಂತೆ ತೋರಿಸಿಕೊಳ್ತಾರೆ. ಆದರೆ ಹೃದಯದಲ್ಲಿ ಅಂಥವರು ಬಹಳ ಹೇಡಿಗಳಂತೆ ಇರುತ್ತಾರೆ.
ಅಂಥವರು ತಮ್ಮ ರೂಪ ತೋರಿಸಿ ಭಯಪಡಿಸುವುದಕ್ಕೆ ಪ್ರಯತ್ನಿಸ್ತಾರೆ, ಇಲ್ಲವೇ ಮೇಧಾವಿಯ ಶಕ್ತಿ ಇದೆ ಎಂದು ನಿರೂಪಿಸುವುದಕ್ಕಾಗಿ ಪ್ರಯತ್ನಿಸ್ತಾರೆ ಹೊರತು ಅವರ ಅಂತರಂಗದಲ್ಲಿ ಏನಾಗಿರುತ್ತಾರೋ ಅದೇ ಅವರ ನಿಜ ಸ್ವರೂಪ ಆಗಿರುತ್ತೆ. ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಹೊರತೋರುವಿಕೆಯನ್ನು ಲಕ್ಷಿಸಿ ಮನುಷ್ಯರು ನಮಗೆ ಮರ್ಯಾದೆ ಕೊಡೋದಾದರೆ ಅಥವಾ ಕೇಳಾಗಿ ನೋಡುವುದಾದರೆ ಅದರ ಕುರಿತು ನಾವು ಚಂಚಲಗೊಳ್ಳುವ ಅಗತ್ಯವಿಲ್ಲ, ಅದನ್ನು ಲಕ್ಷಿಸುವ ಅಗತ್ಯ ಕೂಡ ಇಲ್ಲ. ಮನುಷ್ಯರ ಮೇಲಿನ ನೋಟ ನೋಡುತ್ತಾರೆ, ಆ ಮೇಲಿನ ನೋಟ ನೋಡಿ ಘನತೆ ಕೊಡ್ತಾರೆ, ಇಲ್ಲವೇ ಕೀಳಾಗಿ ನೋಡ್ತಾರೆ. ಅದಕ್ಕೆ ಪರಿಶುದ್ಧನಾದ ಪೌಲನು ಒಬ್ಬ ಸಾಮಾನ್ಯನಾದ ವ್ಯಕ್ತಿಯಾಗಿರುತ್ತಾ ಇದ್ದ. ಅವನೇನಷ್ಟು ಎತ್ತರವಾಗಿರಲಿಲ್ಲ, ಮಾತಿನಲ್ಲಿ ಚತುರನಾಗಿರಲಿಲ್ಲ, ಅವನೇನು ದೊಡ್ಡದಾಗಿ ಲೋಕ ಸಂಬಂಧವಾದ ವಸ್ತ್ರಧಾರಣೆಯೆಲ್ಲ ಪ್ರೀತಿಸಿದವನಾಗಿರಲಿಲ್ಲ. ನೋಡುವುದಕ್ಕೆ ಒಂಥರ ಸಾಧುವಿನಂತೆ ಇರುವುದನ್ನು ಗಮನಿಸಿದ ಅನೇಕರು ಅವನನ್ನು ತಿರಸ್ಕರಿಸಿದ್ರು. ಆದರೆ ಅವನು ಎಷ್ಟು ಶಕ್ತಿಯುಳ್ಳವನು ಎಂದು, ಎಷ್ಟು ಪ್ರಾರ್ಥನೆ ವೀರನು ಎಂದು, ಎಷ್ಟು ದೇವರಿಂದ ಆರಿಸಲ್ಪಟ್ಟು ಎಷ್ಟರ ಮಟ್ಟಿಗೆ ದೇವರಿಂದ ಉಪಯೋಗಿಸಲ್ಪಟ್ಟಿದ್ದಾನೆ ಎಂದು ನೋಡಿದಂಥವರು ಇಂದಿಗೂ ಪೌಲನನ್ನು ಸ್ವೀಕರಿಸುತ್ತಾರೆ, ಗೌರವಿಸುತ್ತಾರೆ, ಹಿಂಬಾಲಿಸುತ್ತಾರೆ. ಅವನ ಬೋಧನೆಗಳ ಸಾರವನ್ನು ಗುರುತಿಸಿ ಪೌಲನಂತಹ ಭಕ್ತನ ನಿಮಿತ್ತ ಅತಿಶಯ ಪಡುತ್ತಾರೆ. ಹಾಗಾಗಿ ನಮ್ಮ ಹೊರತೋರುವಿಕೆಯನ್ನು ನೋಡಿ ಮನುಷ್ಯರು ಕೊಡುವಂಥದ್ದು ನಿಜವಾದ ಘನತೆಯಲ್ಲ, ನಮ್ಮ ಕುರಿತು ನಾವು ಅಂದುಕೊಳ್ಳುವಂಥದ್ದು ಕೂಡ ನಿಜವಾಗಿರೋದಿಲ್ಲ. ಅದಕ್ಕೆ ನಮ್ಮ ಸ್ಥಿತಿಯನ್ನು ನಾವು ತಿಳಿದುಕೊಳ್ಳಬೇಕಾದರೆ ನಾವು ದೇವರ ಬಳಿಗೆ ಹೋಗಬೇಕು. ಹೃದಯ ಅಂತರಾಳವನ್ನು ಪರೀಕ್ಷಿಸುವಂತಹ ದೇವರ ಬಳಿಗೆ ಹೋಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ವಾಕ್ಯವನ್ನು ಹೇಳ್ತದೆ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ. ಮುಂದೆ ಏನಂತೆ? ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ತಾನು ಮಾಡುವ ಕೆಲಸಗಳ ನಿಮಿತ್ತವೇ, ಅಂದರೆ ನಾವು ಕೂಡ ನಮ್ಮ ಕ್ರಿಯೆಗಳಿಂದಲೇ, ನಮ್ಮ ಮಾತುಗಳಿಂದಲೇ ನಮ್ಮ ಪ್ರವರ್ತನೆ ಎಂಥದಾಗಿದೆ ಎಂದು ಬಯಲಾಗುತ್ತೆ. ನಾವು ಎಷ್ಟು ಘನವುಳ್ಳವರಾಗಿದ್ದೇವೆಂದು, ಎಷ್ಟು ಮರ್ಯಾದಸ್ಥರಾಗಿದ್ದೇವೆಂದು, ಎಷ್ಟು ಪ್ರೀತಿಯುಳ್ಳವರೆಂದು, ಎಷ್ಟು ನೀತಿಯುಳ್ಳವರೆಂದು ನಾವು ಮಾಡುವ ಕ್ರಿಯೆಗಳ ನಿಮಿತ್ತ, ನಾವು ಆಡುವ ಮಾತುಗಳ ನಿಮಿತ್ತ ಗೊತ್ತಾಗ್ತದೆ. ಅದಕ್ಕೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವೇನ್ ಮಾತಾಡ್ತಿದ್ದೇವೆ? ಬೆಳಗ್ಗೆ ಎದ್ದ ಕೂಡಲೇ ಯಾರ್ಯಾರೊಂದಿಗೆ ಯಾವ ರೀತಿಯಾಗಿ ಮಾತಾಡ್ತಿದ್ದೇವೆ? ನನ್ನ ಮಾತಿನಿಂದ ಇತರರನ್ನು ಅಭಿನಂದಿಸುತ್ತಿದ್ದೇನೋ, ಇಲ್ಲವೇ ಕೀಳಾಗಿ ಮಾತಾಡ್ತಿದ್ದೇನೋ? ವಿಮರ್ಶಿಸುತ್ತಿದ್ದೇನೋ? ಗೇಲಿ ಮಾಡುತ್ತಿದ್ದೇನೋ? ಇಲ್ಲವೇ ಇತರರಲ್ಲಿರುವ ಪ್ರತ್ಯೇಕತೆಯನ್ನು ನೋಡಿ ಅವರನ್ನು ಸ್ವೀಕರಿಸುತ್ತಿದ್ದೇನೋ, ಅವರನ್ನು ಗೌರವಿಸುತ್ತಿದ್ದೇನೋ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಾದರೆ ನಮಗೆ ಎಂತಹ ಸ್ವಭಾವ ಇದೆ ಎನ್ನುವುದನ್ನು ಗೊತ್ತಾಗ್ತದೆ. ಕೆಲವರು ಯಾವಾಗಲೂ ವಿಮರ್ಶಿಸುವವರಾಗಿರುತ್ತಾರೆ, ಇತರರ ಮೇಲೆ ಬೆರಳು ತೋರಿಸುವವರೇ ಆಗಿರುತ್ತಾರೆ. ತಮ್ಮ ವಿಷಯಕ್ಕೆ ಬಂದ ಕೂಡಲೇ ತಾವೇ ಬಹಳ ಒಳ್ಳೆಯವರೆಂದು ತೋರಿಸಿಕೊಳ್ತಾರೆ, ತಮ್ಮನ್ನು ತಾವೇ ಹೆಚ್ಚಿಸಿಕೊಳ್ಳುತ್ತಾ ಇರುತ್ತಾರೆ. ಅಂತಹ ಭಯಂಕರವಾದ ಪರಿಸ್ಥಿತಿ ನಮ್ಮನ್ನು ದೇವರಿಂದ ದೂರ ಆಗುವುದಕ್ಕಾಗಿಯೂ ಆತ್ಮಿಕವಾಗಿ ಬಲಹೀನರಾಗುವುದಕ್ಕಾಗಿಯೂ ಕಾರಣವಾಗುತ್ತೆ. ಸೈತಾನನ ಪ್ರೇರೇಪಣೆ ಹೊಂದಿದವರಂತಹ ಸ್ಥಿತಿ ಅದೇ ರೀತಿಯಾಗಿರುತ್ತೆ. ಹಾಗಾದರೆ ನಾವು ದೇವರಲ್ಲಿ ನಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳುವುದಾದರೆ ಆವಾಗ ನಾವು ಸರಿಯಾಗಿರ್ತೇವೆ. ಅದೇ ರೀತಿ ಮತ್ತೊಂದು ವಚನ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಯಾವನು ತನ್ನನ್ನು ತಾನೇ ಮೋಸಗೊಳಿಸದಿರಲಿ, ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆ ಎಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾವನಾದರೂ ನನಗೆಲ್ಲವೂ ಗೊತ್ತು, ನಾನು ಬಹಳ ಜ್ಞಾನಿಯಾಗಿದ್ದೇನೆ ಅಂದುಕೊಳ್ಳೋದಾದರೆ ಅಂಥವನು ಹುಚ್ಚನಾಗಬೇಕಂತೆ. ಏನಂತೆ? ನಿಜವಾಗ್ಲೂ ಎಲ್ಲವೂ ಗೊತ್ತು ಅಂದುಕೊಳ್ಳುವವನು ಜ್ಞಾನಿ ಅಂದುಕೊಳ್ತೀರೋ? ಇಲ್ಲವೇ ಎಷ್ಟೋ ಸಂಗತಿಗಳು ತಿಳಿದಿದ್ರೂ ಸಹ ಇನ್ನೂ ತಿಳಿದುಕೊಳ್ಳಬೇಕೆನ್ನುವಂಥವನು ಜ್ಞಾನಿ ಅಂದುಕೊಳ್ತೀರೋ? ನಾನು ಯಾವಾಗಲೂ ಇತರರಿಗೆ ಹೇಳುವವನಾಗಿರುತ್ತೇನೆ ಎನ್ನುವಂಥವನು ಜ್ಞಾನಿಯಾಗಿದ್ದಾನೋ? ನಾನು ಹೇಳಬೇಕಾದದ್ದನ್ನು ಹೇಳ್ತಿದ್ದೇನೆ, ಆದರೆ ಕೇಳಬೇಕಾದದ್ದು ಎಷ್ಟೊಂದಿದೆ, ಕಲಿತುಕೊಳ್ಳಬೇಕಾದದ್ದು ಎಷ್ಟೊಂದಿದೆ ಎಂಬ ಮನಸ್ಸುಳ್ಳಂಥವನು ನಿಜವಾದ ಜ್ಞಾನಿಯಾಗಿದ್ದಾನೋ? ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ಕಲಿಯಬೇಕಾಗಿರುತ್ತೆ ಪ್ರಿಯರೇ. ಕೆಲವರು ಕೆಲವೊಂದು ರಂಗದಲ್ಲಿ ಪ್ರವೀಣರಾಗಿರ್ತಾರೆ, ಕೆಲವೊಂದು ಸ್ಥಿತಿಗತಿಗಳಲ್ಲಿ ಅನುಭವಸ್ಥರಾಗಿರುತ್ತಾರೆ. ಅದೇ ರೀತಿ ನಾವು ಚಿಕ್ಕ ಮಕ್ಕಳಿಂದಲೂ ಕಲಿತುಕೊಳ್ಳಬೇಕಾದದ್ದು ಎಷ್ಟೋ ಸಂಗತಿಗಳಿವೆ. ಈ ಕಾಲದ ಯೌವನಸ್ಥರಿಂದ ಕಲಿತುಕೊಳ್ಳಬೇಕಾದ ಟೆಕ್ನಾಲಜಿ ಎಷ್ಟೋ ಇದೆ. ಆ ಕಾಲದ ದೈವ ಸೇವಕರ ಅನುಭವಗಳನ್ನು ಅರಿತುಕೊಂಡು ಅವರ ತ್ಯಾಗ, ಅವರ ಸಮರ್ಪಣೆ, ಅವರ ನಂಬಿಕೆ ಕುರಿತು ಕೇಳಿ ಕಲಿತುಕೊಳ್ಳಬೇಕಾದಂತಹ ಸಂಗತಿಗಳು ಎಷ್ಟೋ ಇವೆ.
ಎಲ್ಲದರಲ್ಲೂ ನನಗೆ ಅನುಭವ ಇದೆ ಎಂದು ಭಾವಿಸಿಕೊಳ್ಳುವವನು, ನಾನೇ ಜ್ಞಾನಿ ಎಂದು ಭಾವಿಸಿಕೊಳ್ಳುವವನು ಹುಚ್ಚನಾಗಿರುತ್ತಾನೆ. ತನ್ನ ಸ್ಥಿತಿಯನ್ನು ತಾನು ಅರಿತುಕೊಂಡಾಗ ತಾನು ಗ್ರಹಿಸಿಕೊಳ್ಳಬಲ್ಲನು. ಪೌಲನಂತಹ ಭಕ್ತನು ಏನು ಹೇಳ್ತಾನೆ ನೋಡಿ. ಇನ್ನೊಂದು ವಚನ ನೋಡೋಣ ಬನ್ನಿ. ಕೊರಿಂಥದವರಿಗೆ ಬರೆದ 2ನೆಯ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ, ಎಲ್ಲಾ ಸ್ಥಿತಿಗಳಲ್ಲಿ ನಮ್ಮನ್ನು ನಾವು ಮೆಚ್ಚಿಕೊಳ್ಳುತ್ತೇವೆ. ನಾವು ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು. ಎಲ್ಲಾ ಸ್ಥಿತಿಗಳಲ್ಲಿಯೂ ನಮ್ಮನ್ನು ನಾವೇ ಮೆಚ್ಚಿಕೊಳ್ಳುತ್ತೇವೆ. ಏನಂತೆ? ಎಲ್ಲಾ ಸ್ಥಿತಿಗತಿಗಳಲ್ಲಿ ನಮ್ಮನ್ನು ನಾವೇ ಸಮರ್ಥಿಸಿಕೊಳ್ತಿದ್ದೇವೆ, ಇಲ್ಲವೇ ಮೆಚ್ಚಿಕೊಳ್ಳುತ್ತಿದ್ದೇವೆ. ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಂಥವರು, ಅವರು ಹುಚ್ಚರಾಗಿದ್ರೂ ಸಹ ಜ್ಞಾನಿಗಳೇ, ಅವರು ಜ್ಞಾನಿಗಳಾಗಿದ್ರೂ ಸಹ ಹುಚ್ಚರೇ. ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಹೊಂದಿಕೊಂಡಿರುವಾಗ ನಾವು ಪೂರ್ತಿಯಾಗಿ ಝೀರೋ. ಆತನೇ ನಮ್ಮ ಜೀವಿತದಲ್ಲಿ ಹೀರೋ. ಯೇಸುವೇ ನಮ್ಮ ಜೀವಿತ ಆಳುವಾತನಾಗಿರೋದ್ರಿಂದ ಬೆಲೆ ಇಲ್ಲದ ನಮಗೆ ಬೆಲೆ ಕೊಡುವಾತನಾಗಿದ್ದಾನೆ ಎನ್ನುವಂಥದ್ದು. ನಾವು ಎಷ್ಟೇ ಜ್ಞಾನಿಗಳಾಗಿದ್ರು, ಎಷ್ಟೇ ಅವಿವೇಕಿಗಳಾಗಿದ್ರು, ನಮ್ಮ ಕರ್ತನು ನಮ್ಮೊಂದಿಗಿರುವಾಗ ಸಮತೂಕದಲ್ಲಿ ದೈವಜ್ಞಾನದೊಂದಿಗೆ ದೈವಾಭಿಷೇಕದಿಂದ ನಮ್ಮನ್ನು ತುಂಬಿಸುವುದರಿಂದ ಬೆಲೆ ಇಲ್ಲದ ನಮಗೆ ಬೆಲೆ ಉಂಟಾಗುತ್ತದೆ ಎಂದು ಮನುಷ್ಯರ ದೃಷ್ಟಿಯಲ್ಲಿ ನಾವು ಹೇಗೆ ಇದ್ರೂ ಕೂಡ ದೇವರ ದೃಷ್ಟಿಯಲ್ಲಿ ಘನವಾಗಿರುತ್ತೇವೆ ಎನ್ನುವುದು ಗುರುತಿಸಬೇಕು. ಅದೇ ಪೌಲನು ಹೇಳ್ತಾನೆ, ನಾವು ಮೋಸಗಾರರಂತೆ ಕಾಣಿಸಿಕೊಂಡರೂ ನಾವು ಸತ್ಯವಂತರಾಗಿದ್ದೇವೆ. ಈ ದಿನ ಅನೇಕರು ನಮ್ಮಂತಹ ದೈವ ಸೇವಕರಿಗೆ ಮೋಸಗಾರರು ಅಂದುಕೊಳ್ತಾರೆ. ಬಹುಶಃ ಅಂತವರು ಇದ್ದಿರುತ್ತಾರೆ. ಆದರೆ ಯಾರು ಹೇಗಿದ್ದಾರೆ ಎಂಬ ವ್ಯತ್ಯಾಸ ಹೇಗೆ ಗೊತ್ತಾಗುತ್ತೆ? ಬಟ್ ದೇವರ ಸನ್ನಿಧಿಯಲ್ಲಿ ನಾವು ಸತ್ಯವನ್ನು ಅನುಸರಿಸುತ್ತಿದ್ದೇವಾ ಎನ್ನುವಂಥದ್ದು ನಮ್ಮ ಹೃದಯದಲ್ಲಿ ನಾವು ದೃಢಪಡಿಸಿಕೊಳ್ಳುವುದಾದ್ರೆ ಮನುಷ್ಯರು ನಮ್ಮ ಬಗ್ಗೆ ಏನಂದುಕೊಳ್ತಾರೆಂದು ಯಾವತ್ತಿಗೂ ನಾವು ಲೆಕ್ಕಿಸುವ ಅವಶ್ಯಕತೆ ಇರಲ್ಲ. ಅಜ್ಞಾತರೆನಿಸಿಕೊಂಡರೂ ವಿಜ್ಞಾತರೂ ಆಗಿದ್ದೇವೆ. ನಿಜವಾಗಲೂ ದೇವರ ಮಕ್ಕಳು ದೇವರ ಮಕ್ಕಳಿಗೆ ಮಾತ್ರವೇ ಗೊತ್ತು. ಅವರಿಗೆ ಮಾತ್ರ ದೇವರ ಮಕ್ಕಳ ಬೆಲೆ ಗೊತ್ತು, ದೇವರ ಸೇವಕರ ಬೆಲೆ ಗೊತ್ತು. ಲೋಕದಲ್ಲಿರುವವರಿಗೆ ಸಾಮಾನ್ಯ ಮನುಷ್ಯರಂತೆಯೇ ಕಾಣಿಸ್ತಾರೆ. ಇಷ್ಟೊಂದು ಜನ, ಇಷ್ಟೊಂದು ದೊಡ್ಡ ಪ್ರಪಂಚದಲ್ಲಿ ನೀವು ಸ್ಟೇಜ್ ಮೇಲೆ ಇರುವಾಗ, ಚರ್ಚ್ನಲ್ಲಿರುವಾಗ ದೇವರ ಮಕ್ಕಳೆಂದು ಗೊತ್ತಾಗುತ್ತೆ. ಆದರೆ ಬೀದಿಯಲ್ಲಿರುವಾಗ, ಎಲ್ಲರೊಂದಿಗೆ ಸೇರಿ ನಡೆಯುತ್ತಿರುವಾಗ, ಎಲ್ಲರೊಂದಿಗೆ ಬದುಕುತ್ತಿರುವಾಗ ನಿಮ್ಮಲ್ಲಿನ ಪ್ರತ್ಯೇಕತೆ ಯಾರು ತಿಳಿದುಕೊಳ್ಳುತ್ತಾರೆ? ಯಾರಿಗೆ ಏನ್ ಗೊತ್ತಾಗುತ್ತೆ? ಬಹಿರಂಗ ರೂಪ ಮಾತ್ರ ನೋಡಬಲ್ಲರೇನೋ, ಆದರೆ ಅಂತರಂಗ ನೋಡಬಲ್ಲಂತಹ, ಇಲ್ಲವೇ ನಿಮ್ಮನ್ನು ಗುರುತಿಸಬಲ್ಲಂತಹ ಯಾರೂ ಇರೋದಿಲ್ವಲ್ಲ. ಆದರೆ ಲೋಕಕ್ಕೆ ಗೊತ್ತಿಲ್ಲದಿದ್ರೂ ಕೂಡ ದೇವರಿಗೆ ಬಹಳ ಚೆನ್ನಾಗಿ ಗೊತ್ತು. ಆತನವರು ಯಾರೆಂದು ಆತನಿಗೆ ಚೆನ್ನಾಗಿ ಗೊತ್ತು. ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಆತನ ಕಣ್ಣುದೃಷ್ಟಿ ಭೂಲೋಕವೆಲ್ಲ ಪ್ರಸರಿಸುತ್ತಿದೆ ಎಂದು ವಾಕ್ಯ ಹೇಳುತ್ತೆ. ಸಾಯುವವರಾಗಿ ತೋರಿದರೂ ಇಗೋ ಬದುಕುವವರಾಗಿದ್ದೇವೆ. ಏನಿದು ನಮ್ಮ ಬದುಕು, ಏನಿದೆ ನಮ್ಮ ಬದುಕಿನಲ್ಲಿ ಎಂದು ಕುಗ್ಗಿ ಹೋದವರಾದಾಗಿಯೂ, ಮೇಲಿಂದ ಮೇಲೆ ನಿಂದೆ ಅವಮಾನ ಬಾಧೆಗಳು ಉಂಟಾಗುತ್ತಾ ಇದ್ದಾಗಿಯೂ ಹಾಯಾಗಿ ನಾವು ಇನ್ನಷ್ಟು ಕರ್ತನಲ್ಲಿ ಬದುಕುತ್ತಲೇ ಇದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರೂ ಕೊಲ್ಲಲ್ಪಡದವರಾಗಿದ್ದೇವೆ. ಎಷ್ಟೇ ಶ್ರಮೆಗಳು ಬಂದರೂ, ಎಷ್ಟೇ ಶೋಧನೆಗಳು ಬಂದರೂ, ಎಷ್ಟೇ ಹೋರಾಟ ಬಂದರೂ, ಅನೇಕರಿಂದ ನಾವು ಅವಮಾನಕ್ಕೆ ಗುರಿಯಾಗುತ್ತಿದ್ದಾಗಿಯೂ ಕೂಡ ಯಾರೊಬ್ಬರೂ ನಮಗೆ ಪ್ರಾಣ ಹಾನಿ ಮಾಡುವುದಿಲ್ಲ ಎನ್ನುವುದು ನಮಗೆ ಗೊತ್ತು. ನಮ್ಮ ಕಾಲಗತಿಯೆಲ್ಲ ನಮ್ಮ ದೇವರ ಕೈಯಲ್ಲಿದೆ. ಮರಣದಿಂದ ತಪ್ಪಿಸುವುದು ಯೆಹೋವನ ವಶದಲ್ಲಿದೆ. ನಿನ್ನ ಪ್ರಾಣವನ್ನು, ನಿನ್ನ ಸಕಲ ಮಾರ್ಗಗಳನ್ನು ಯಾವನ ಕೈಯಲ್ಲಿವೆಯೋ ಆತನಿಗೆ ನೀನು ಭಯಪಡಲಿಲ್ಲವೆಂದು ಬೆಲ್ಶಚ್ಚರನಿಗೆ ಗದರಿಸಿದಂತೆ, ಈ ದಿನ ನಮ್ಮ ಪ್ರಾಣವನ್ನು, ನಮ್ಮ ಸಕಲ ಮಾರ್ಗವನ್ನು ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಕೈಯಲ್ಲಿದೆ ಎನ್ನುವಾಗ ಆತನ ಅನುಮತಿ ಇಲ್ಲದೆ ನಮಗೆ ಯಾವ ಹಾನಿ ಉಂಟಾಗೋದಿಲ್ಲ, ಯಾರೂ ನಮಗೆ ಮುಟ್ಟಲಿಕ್ಕೂ ಆಗೋದಿಲ್ಲ ಎಂದು ಗುರುತಿಸುವಾಗ ನಾವು ಎಂಥ ಧನ್ಯರಾಗಿದ್ದೇವೆ ನೋಡಿ. ನಮ್ಮ ಸುತ್ತಲೂ ಒಂದು ದೊಡ್ಡ ಸೆಕ್ಯೂರಿಟಿ ಗಾರ್ಡ್ ಇಲ್ಲದಿದ್ದರೂ ಕೂಡ, ನಮ್ಮ ಸುತ್ತಲೂ ಭದ್ರತೆ ಈ ಲೋಕದಲ್ಲಿ ಇಲ್ಲದಿದ್ದರೂ ಭದ್ರಪಡಿಸುವಂತಹ ಕರ್ತನು ಇದ್ದಾನೆ ಎಂದು ನೀವು ಗುರುತಿಸುವುದಾದರೆ ಹೃದಯದಲ್ಲಿ ನೀವು ಕುಗ್ಗಿ ಹೋಗೋದಿಲ್ಲ, ಧೈರ್ಯವುಳ್ಳವರಾಗಿರುತ್ತೀರಿ. ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರೂ ಆಗಿದ್ದೇವೆ. ಏನು ಯೇಸು ಕ್ರಿಸ್ತನನ್ನು ನಂಬಿದ್ದೀರಂತೆ ಯಾವಾಗ ನೋಡಿದ್ರೂ ಪ್ರಾರ್ಥಿಸ್ತೀರಿ ಎಂದು ಹೀಗೆ ಬಹಳಷ್ಟು ಜನ ವಿಮರ್ಶಿಸ್ತಾ ಇರ್ತಾರೆ. ಯೇಸುವನ್ನು ನಂಬಿದ್ದೇನೆ ಅನ್ನುತ್ತೀರಿ, ಯಾವಾಗ ನೋಡಿದ್ರೂ ಮೊಳಕಾಲೂರಿ ಪ್ರಾರ್ಥಿಸುತ್ತೀರಿ, ಅಳುಮುಖ ಇಟ್ಕೊಳ್ತೀರಿ, ಕಣ್ಣೀರು ಸುರಿಸುತ್ತೀರಿ, ಪ್ರಾರ್ಥನೆ ಮಾಡ್ತಾ ಇರ್ತೀರಿ. ಆದರೆ ಆ ಪ್ರಾರ್ಥನೆ ಮುಗಿದ ನಂತರ, ಮಳೆ ಸುರಿದ ನಂತರ ಆಕಾಶವೆಲ್ಲ ಎಷ್ಟು ನೆಮ್ಮದಿಯಾಗಿರುತ್ತೋ, ಪ್ರಶಾಂತವಾದ ವಾತಾವರಣವಿರುತ್ತೋ, ಹಾಗೆಯೇ ನಾವು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವಾಗ
ನಾವು ದೇವರ ಸನ್ನಿಧಿಯಲ್ಲಿ ಎಂಥ ದೊಡ್ಡ ಸಮಾಧಾನ ಹೊಂದುತ್ತಿದ್ದೇವೆ ಎಂಬುದನ್ನು, ಎಂಥ ದೊಡ್ಡ ಪ್ರಶಾಂತತೆ ಹೊಂದುತ್ತಿದ್ದೇವೆ ಎನ್ನುವುದನ್ನು, ಹೇಗೆ ದೇವರ ಉತ್ತರ ಹೊಂದಿಕೊಳ್ತಿದ್ದೇವೆಂದು ಈ ಲೋಕಕ್ಕೆ ಹೇಗೆ ಗೊತ್ತಾಗುತ್ತೆ? ನಾವು ದುಃಖ ಪಡುವವರಾಗಿ ಕಾಣಿಸಿಕೊಂಡ್ರೂ ಕೂಡ ನಾವು ಸಂತೋಷ ಪಡುವವರಾಗಿದ್ದೇವೆ. ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು ಆಗಿದ್ದೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನಿಗೋಸ್ಕರ ನಾವು ಸಮಸ್ತವನ್ನು ಬಿಟ್ಟು ಬಿಟ್ಟು ಕಷ್ಟಪಟ್ಟು ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ ಈ ದಿನ ಎಷ್ಟೋ ಜನ ದೈವ ಸೇವಕರು ತ್ಯಾಗದಿಂದ ಸೇವೆ ಮಾಡುತ್ತಿದ್ದಾರೆ. ಎಷ್ಟೋ ಜನ ವಿಶ್ವಾಸಿಗಳು ಈ ದಿನ ತ್ಯಾಗದಿಂದ ದೇವರಿಗೆ ಕಾಣಿಕೆಗಳನ್ನು ಕೊಟ್ಟು ದೇವರ ಸೇವೆ ಮುಂದುವರಿಯುವಂತೆ ಅವರು ಕೂಡ ಪ್ರಯಾಸ ಪಡ್ತಿದ್ದಾರೆ. ದೇವರಿಗೆ ಕೊಟ್ಟು ಮೋಸ ಹೋದಂಥವನು, ದೇವರಿಗೆ ಕೊಟ್ಟು ನಷ್ಟ ಹೋದಂಥವನು, ದೇವರಿಗೆ ಕೊಟ್ಟು ಭಿಕ್ಷೆ ಬೇಡುವಂಥವನು ಇದುವರೆಗೂ ಯಾರೊಬ್ಬರೂ ಇಲ್ಲ ಎಂಬುದನ್ನು ಒಬ್ಬ ದೈವ ಸೇವಕನು ಹೇಳಿದಂತೆ, ನಮಗೇನು ಉಳಿಯಲ್ಲ, ನಮಗಿರೋದೆಲ್ಲ ದೇವರಿಗೆ ಕೊಟ್ರೆ, ನಮ್ಮ ಸಮಯ ದೇವರಿಗೆ ಕೊಟ್ರೆ, ನಮ್ಮ ಬದುಕೆಲ್ಲ ದೇವರಿಗೆ ಕೊಟ್ರೆ, ನಮ್ಮ ಕಾಣಿಕೆಯಲ್ಲ ಇಲ್ಲವೇ ನಮ್ಮ ಸಂಪಾದನೆ ಎಲ್ಲ ದೇವರಿಗೆ ಕೊಟ್ರೆ ನಾವೇನಾಗಿ ಹೋಗ್ತೇವೋ, ಎಲ್ಲಿ ನಾವು ಬಡವರಾಗ್ತೇವೆ ಎಂದು ಮನುಷ್ಯರು ಅಂದುಕೊಳ್ತಾರೆ ಏನೋ. ಆದರೆ ನಾವು ಸ್ವತಃ ಐಶ್ವರ್ಯವಂತರಾಗುವುದು ಮಾತ್ರವಲ್ಲದೆ ಅನೇಕರಿಗೆ ಐಶ್ವರ್ಯವಂತರನ್ನಾಗಿ ಮಾಡುವವರಾಗಿದ್ದೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬಿದಂಥವರು ಎಂಥ ದೊಡ್ಡ ನಿಧಿಯುಳ್ಳಂತಹ ಕ್ರಿಸ್ತನನ್ನು ನಂಬಿದ್ದಾರೆ ಗೊತ್ತಾ? ಬುದ್ಧಿ, ಜ್ಞಾನ, ಸರ್ವ ಸಂಪತ್ತು ಹೊಂದಿರುವಂತಹ ದೇವರಾಗಿದ್ದಾರೆ ಎನ್ನುವುದು ನಾವು ಗುರುತಿಸುವುದಾದರೆ, ನಾವು ಅನವಶ್ಯಕವಾದ ಈ ಲೋಕ ಸಂಬಂಧವಾದ ದಿಗುಲು, ಚಿಂತೆ, ಚಿಕ್ಕ ಚಿಕ್ಕ ವಿಷಯಗಳನ್ನು ಇಲ್ಲವೇ ದುಡ್ಡಿಗಾಗಿ, ಇಲ್ಲವೇ ಭಯಪಡುವವರಾಗಿ, ಇಲ್ಲವೇ ದಿಗುಲು ಪಡುವವರಾಗಿ ನಾವಿರೋದಿಲ್ಲ. ಏನೂ ಇಲ್ಲದವರಾಗಿದ್ದರೂ ಸಮಸ್ತವೂ ಇದ್ದವರು ಆಗಿದ್ದೇವೆ. ನಿಜವೇ, ಯೇಸುವನ್ನು ನಂಬಿದವರು ಆಸ್ತಿಗಳು ಇಲ್ಲದವರಾಗಿರಬಹುದು, ನಿಧಿ ಇಲ್ಲದೇ ಇರಬಹುದು. ಆದರೆ ಯಾವಾಗ ಯಾವುದೆಲ್ಲ ಬೇಕಾಗಿದೆಯೋ ಅದನ್ನು ಅವಾಗ ಆತನು ಕೊಡುವಾತನಾಗಿರೋದ್ರಿಂದ ಆಯಾ ಸಮಯಕ್ಕನುಗುಣವಾಗಿ ಆಯಾ ಅವಶ್ಯಕತೆಗಳನ್ನು ತೀರಿಸುವ ದೇವರನ್ನು ಹೊಂದಿದವರಾಗಿ ಸಮಸ್ತವನ್ನು ಹೊಂದಿದವರಾಗಿದ್ದೇವೆ. ಎಂಥದೇ ದೊಡ್ಡ ವ್ಯಕ್ತಿಯಾಗಿದ್ರೂ ಒಂದಲ್ಲ ಒಂದು ಕೊರತೆ ಹೊಂದಿದವನಾಗಿದ್ದಾನೆ ಎಂದು ಈ ದಿನ ನಾವು ನೋಡ್ತೇವೆ. ಆದರೆ ಕ್ರಿಸ್ತನನ್ನು ಹೊಂದಿದವರಿಗೆ ಯಾವುದರ ಕೊರತೆ ಇರೋದಿಲ್ಲ. ಪ್ರಾಯದ ಸಿಂಹಗಳು ಹಸಿದರೂ ಹಸಿಯಬಹುದು. ಯೆಹೋವನಲ್ಲಿ ನಂಬಿಕೆ ಇಟ್ಟು ಆತನನ್ನು ಆಶ್ರಯಿಸಿದವರಿಗೆ ಯಾವ ಕೊರತೆ ಇರುವುದಿಲ್ಲ ಎಂಬ ವಾಕ್ಯ ನಂಬುವುದಾದರೆ ಒಳ್ಳೆಯದಾಗಿರುತ್ತೆ. ನೀವು ನಿಮ್ಮನ್ನು ನೋಡಿಕೊಳ್ಳುವುದಾದರೆ ನೀವು ಅಲ್ಪರು ಎಂದು ಗುರುತಿಸಬೇಕು. ಅಷ್ಟಕ್ಕೆ ನೀವು ನಿಲ್ಲಬಾರದು. ಕರ್ತನನ್ನು ದೃಷ್ಟಿಸಿ ನೋಡಿರಿ, ಆತನು ಎಷ್ಟು ದೊಡ್ಡ ದೇವರು ಎಂದು ಗುರುತಿಸಿರಿ. ನೀವು ಅಲ್ಪರೆಂದು ಯಾವಾಗಲೂ ಹಾಗೇ ನೆನ್ಪಿಟ್ಕೊಳ್ಳೋದಾದರೆ ನೀವು ದೀನರಾಗಿರುತ್ತೀರಿ. ನಿಮಗೆ ಒಂದು ಅವಶ್ಯಕತೆ ಉಂಟಾದಾಗ ದೇವರೇ ನನಗೆ ಕೃಪೆ ದಯಪಾಲಿಸಿರಿ ಎಂದು ಬೇಡಿಕೊಳ್ಳುವಾಗ ಆತನನ್ನೇ ನಾವು ಹೊಂದಿಕೊಂಡಿದ್ದಾಗ ನಾವು ಎಲ್ಲವನ್ನೂ ಹೊಂದಿಕೊಂಡವರಾಗಿದ್ದೇವೆ ಎಂಬುದು ಗ್ರಹಿಸಬೇಕು. ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಮ್ಮ ಸೊತ್ತು, ನಮ್ಮ ಆಸ್ತಿ, ನಮ್ಮ ಶಕ್ತಿ ಸಾಮರ್ಥ್ಯ ಅಲ್ಲ. ಆದರೆ ಆತನ ಶಕ್ತಿ ಸಾಮರ್ಥ್ಯಗಳೊಂದಿಗೆ ಆತನ ಕೃಪೆಯಲ್ಲಿ ನಾವು ಭದ್ರಪಡಿಸಲ್ಪಟ್ಟಿದ್ದೇವೆ ಎಂದು ಗುರುತಿಸೋದಾದ್ರೆ ನಾವು ನಂಬಿಕೆಯಿಂದ ಮುಂದೆ ಸಾಗಬಲ್ಲೆವು. ಎಸ್, ಈ ದಿನದಿಂದ ಆತನು ನಮಗೆ ಬೆಲೆ ಕೊಟ್ಟು ಕೊಂಡುಕೊಂಡಿರುವುದರಿಂದ ನಾವು ಆತನ ಸೊತ್ತಾಗಿದ್ದೇವೆ. ನಮ್ಮನ್ನು ಆತನು ಕೊಂಡುಕೊಂಡಿರೋದ್ರಿಂದ ನಮ್ಮನ್ನು ಆತನೇ ನೋಡಿಕೊಳ್ತಾನೆ, ನಮ್ಮನ್ನು ಆತನು ಪೋಷಿಸುತ್ತಾನೆ, ನಮ್ಮನ್ನು ಆತನು ಸಂರಕ್ಷಿಸುತ್ತಾನೆ. ನಾವು ಆತನ ಸೊತ್ತಾಗಿರುವುದರಿಂದ ಆತನೇ ನಮ್ಮನ್ನು ಭದ್ರಪಡಿಸುತ್ತಾನೆ. ಹಾಗಾದರೆ ನೀವು ನಿಮ್ಮ ಹೃದಯವನ್ನು ಯೇಸುವಿಗೆ ಕೊಟ್ಟು ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೀರಾ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಬಗ್ಗೆಯೇ ನಾವು ಏನೇನೋ ಆಲೋಚಿಸುತ್ತಾ ಗರ್ವಿಷ್ಠರಾಗಿರಲಾರದೆ, ಅಯ್ಯೋ ನಮಗೇನೂ ಇಲ್ಲವಲ್ಲ ಎಂಬುದಾಗಿ ನಮ್ಮನ್ನು ನಾವು ಕೀಳಾಗಿ ನೋಡಿಕೊಳ್ಳುತ್ತಾ ಸ್ಯಾಡಿಸ್ಟರಂತೆ ಉಳಿದುಕೊಳ್ಳದೆ, ಬೆಲೆ ಇಲ್ಲದ ನಮಗೆ ಬೆಲೆ ಕೊಡುವುದಕ್ಕಾಗಿಯೇ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೀರೆಂದು, ನಮ್ಮನ್ನು ನಿಮ್ಮ ಸೊತ್ತನ್ನಾಗಿ ಮಾಡಿಕೊಂಡು ನಮ್ಮನ್ನು ಭದ್ರಪಡಿಸಬೇಕೆಂದು, ನಿಮ್ಮ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡಿಕೊಳ್ಳಬೇಕೆಂದು, ನಿಮ್ಮ ಪರಲೋಕ ರಾಜ್ಯದಲ್ಲಿ ಸೇರಿಸಿಕೊಳ್ಳಬೇಕೆಂದು ನಮಗೋಸ್ಕರ ನೀವು ಮಾಡಿರುವ ಶಿಲುಬೆಯ ಯಜ್ಞದಲ್ಲಿ ನಂಬಿಕೆ ಇಟ್ಟು, ನಾನು ಅಲ್ಪನೇ ಆದರೆ ನನ್ನೊಂದಿಗೆ ಇರುವಂತಹ ನನ್ನ ಕರ್ತನು ದೊಡ್ಡವನಾಗಿದ್ದಾನೆ, ಆದ್ದರಿಂದ ನನಗಿಂತಲೂ ಧನ್ಯನು ಮತ್ತೊಬ್ಬನೂ ಇಲ್ಲ ಎಂಬ ಆಲೋಚನೆಯೊಂದಿಗೆ ನಿಮ್ಮಲ್ಲಿ ಆನಂದಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರು ನಿಮ್ಮೊಂದಿಗೆ ಮಾತಾಡಿದರೆಂದು ನಂಬುತ್ತೇನೆ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಕಳಿಸಿಕೊಡಿರಿ. ಹಾಗೆಯೇ ಇತರ ದೇಶದಿಂದ ನೀವು ವೀಕ್ಷಿಸೋದಾದರೆ ಅದೇ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಬೆಳಗ್ಗೆ 7 ಗಂಟೆಗೆ ಇದೇ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯ ಕೇಳೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.